ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಪ್ಪು ಅವರ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಂಡ್ಯದ ಸಂಜಯ್ ವೃತ್ತದ ಬಳಿ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ನೀಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮಾತನಾಡಿದಂತಹ ಲಕ್ಷ್ಮೀನಾರಾಯಣ್ ಪ್ರಸಾದ್ ಅವರು ಬಾಲನಟನಾಗಿ ಅಭಿನಯಿಸಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿ ಇವರಾಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಕೇಳಲೇಬಾರದು ಒಳ್ಳೆಯ ಚಿತ್ರವನ್ನ ಕೊಟ್ಟು ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಇನ್ನು ಅವರನ್ನ ನಾವು ನೆನೆಯಬೇಕಾದ ಕ್ಷಣ ಇದಾಗಿದೆ ಎಂದರು. ಇನ್ನು ಇದೇ ವೇಳೆ ಸಿಸಿಐ ನವೀನ್ ಕುಮಾರ್, ಕರ್ವೆ ಜಿಲ್ಲಾಧ್ಯಕ್ಷ ಅಶೋಕ್, ಯೋಗಣ್ಣ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು. ಅಂತ ಒಂದು ವಂಶದಲ್ಲಿ ಹುಟ್ಟಿದಂತ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನಾನೆಲ್ಲ ಅಪ್ಪು ಅಭಿಮಾನಿಗಳಿಗೆ ಹಾಗೂ ರಾಜ್ಕುಮಾರ್ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೀತಿ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಶುಭಾಶಯನ್ನ ತಿಳಿಸ್ತೀನಿ. ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ರಾಮಣ್ಣ ಹಾಗೂ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ನನ್ನ ಅಣ್ಣನಾದಂಥ ಚಂದ್ರಶೇಖರಣ್ಣ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂಥ KT ಶಂಕರೇಗೌಡರು ಈಗ ಗೆದ್ರು. ಅವರು ಭಾಳ ಖುಷಿ ಆಯಿತು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹುಡುಗರು ಗೆದ್ರು, ಭಾಳ ಖುಷಿ. ಅಧ್ಯಕ್ಷರಾಗಿ 2 ದಿನಕ್ಕೆ ಒಂದು ಟೀಮ್ ಕಟ್ಟಿ ಕಬಡ್ಡಿ ಆಡಿ ಗೆಲ್ಲುವಂಥದ್ದು ಸುಲಭ ಅಲ್ಲ. ಅದು ನನ್ನ ಅಪ್ಪ ಅವರ ಆಶೀರ್ವಾದ ನಮ್ಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ, ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಬಗ್ಗೆ ಮಾತಾಡುವಷ್ಟು ದೊಡ್ಡವರು ನಾವಲ್ಲ. ಅವ್ರದ್ದೊಂದು ದೇವಸ್ಥಾನ ಮಾಡಬೇಕಾಯ್ತು, ಅಪ್ಪಾಜಿ ಅವ್ರನ್ನ ಮಾಡಿದ್ದೀವಿ. ಮುಂದಿನ ಪೀಳಿಗೆಗಳು ಇದನ್ನ ಉಳಿಸ್ಕೊಂಡು ಏನು ಅಪ್ಪಾಜಿಯವರ ಡಾಕ್ಟರ್ ರಾಜ್ಕುಮಾರ್ ಆದರ್ಶವನ್ನ, ಚಳವಳಿ ಅಂದ್ರೆ ಏನು ಅಂತ ವಿಚಾರನೇ ಗೊತ್ತಿರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಗೋಕಾಕ್ ಚಳವಳಿ ಅಂತೇಳಿ ಒಂದು ಚಳವಳಿಯನ್ನ ತಂದು ಕನ್ನಡಿಗರಿಗೆ ಆಗ್ತಾ ಇದ್ದಂತ ಅನ್ಯಾಯವನ್ನ ಖಂಡಿಸಿ ಅವತ್ತು ಅವ್ರು ತಂದುಕೊಟ್ಟಂತ ಕೊಡುಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಂಘಟನೆಯವರು, ಎಲ್ಲಾ ರೈತ ಪರ ಹೋರಾಟಗಾರರು ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಯಾಯಿಗಳಾಗಿ ನಾವು ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹೋರಾಟಕ್ಕೆ ಜಯ ಸಿಗಲಿ. ನಾವು ಮಾಡುವಂತಹ ಕೆಲಸಗಳು ಒಳ್ಳೆ ಕೆಲಸಗಳಾಗ್ಲಿ. ಯುವಕರಿದ್ದಾರೆ, ಎಲ್ಲ ಯುವಕರುಗಳು ಏನು ಅಪ್ಪುವರ ತರ ನೀವು ಒಂದು ಸಣ್ಣ ಪುಟ್ಟವನ್ನ ಸಹಾಯವನ್ನ ಮಾಡಿ ಅವ್ರನ್ನ ಮೈದೂರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸಂಜಯ್ ಸರ್ಕಲ್ನಲ್ಲಿ ನಡೆಯುತ್ತಿರುವ ಒಂದು ಸಮಾರಂಭಕ್ಕೆ ಅತಿಥಿಗಳಾಗಿ ಬರಬೇಕಂತ ಹೇಳಿದ್ರು. ಆ ಸಂಬಂಧ ಬಂದಿದ್ದೀನಿ. ಹಾಗೂ ಇವತ್ತಿನ ದಿವಸ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತಾ, ಆ ಥರ ಅವರು ಮಾಡಿರುವಂಥ ಚಿತ್ರಗಳು, ಅವರು ಬಾಲ್ಯ ನಟನಾಗಿ ಬಂದು 32 ಚಿತ್ರಗಳನ್ನು ಬಾಲ್ಯ ನಟನಾಗಿ ಮಾಡಿ ಅವರು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಸಹ ಪಡೆದಿರುತ್ತಾರೆ. ಇವರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಒಂದು ಹೆಸರು ಮಾಡಿ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಸಹ ಅವರು ಗುರುತಿಸಿಕೊಂಡಿದ್ದಾರೆ. ಅವರು ಮಾಡಿರುವಂಥ ಚಿತ್ರಗಳು ತುಂಬಾ ಇದೆ. ತಿರ್ಗಾ ಅವ್ರಿಗೆ ಬಿರುದುಗಳು ಬೇಕಾದಷ್ಟು ಬಂದಿದೆ. ಪವರ್ ಸ್ಟಾರ್ ಅಂತ ಬಂದಿದೆ. ತಿರ್ಗಾ ಅವರು ಅಪ್ಪು ಅಂತಲೇ ಫೇಮಸ್ಸು. ಅವರು ಪುನೀತ್ ರಾಜ್ಕುಮಾರ್ ಅನ್ನೋದಕ್ಕಿಂತ ಎಲ್ಲರೂ ಅಪ್ಪು ಅಂತಲೇ ಏನು ಸಣ್ಣ ವಯಸ್ಸಿನಿಂದ ಬಂದಂಥ ಹೆಸರು ಅದು. ಅದನ್ನು ಇದು ಮಾಡಿದ್ದಾರೆ. ತಿರ್ಗಾ ಅವರು ಸತ್ತ ನಂತರ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಬಿಡುಗಡೆ ಆಯಿತು. ಅವರು ಹೇಳಿರುವಂಥ ಮಾತುಗಳನ್ನು ಕೇಳಿದರೆ ಮೈಯೆಲ್ಲ ನಮಗೆ ರೋಮಾಂಚವಾಗುತ್ತೆ. ಅಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಅವರ ಒಂದು ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿರೋರಿಗೆ ಒಂದು ಆಯೋಜಿಸುವಂಥ ಎಲ್ಲರಿಗೂ ಒಂದು ಸುತ್ತ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನೆಚ್ಚಿನ ನಟರಾದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ನಮ್ಮನ್ನೆಲ್ಲ ಆಗಮಿಸೋದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಾನು ಸದಾಶಿವನಗರ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಪುನೀತ್ ರಾಜ್ಕುಮಾರ್ ಅವ್ರ ಮನೆ ನಮ್ಮ ಲಿಮಿಟ್ಸಲ್ಲಿ ಬರ್ತಾಯಿತ್ತು. ಅವರು ಎಷ್ಟು ಸರಳ ಸಜ್ಜನ ಜನ ಅಂತ ಹೇಳಿದ್ರೆ, ಯಾವಾಗ ನಾವು ಅಲ್ಲಿ ಪೊಲೀಸವರು ಇವನೊಬ್ಬ ಕಾನ್ಸ್ಟೇಬಲ್ ಆಗಲಿ ಅವ್ರ ಮನೆ ಮುಂದೆ ಪಾಸ್ ಆದರೆ ಅವ್ರ ಕಣ್ಣಿಗೆ ಬಿದ್ದರೆ ಅವರು ಒಳಗೆ ಕರೆದು ಅವ್ರು ನಮಗೆ ಊಟೋಪಚಾರ ಆಗಲಿ ಅಥವಾ ಟೀ ಕಾಫಿ ಆಫರ್ ಮಾಡಿ ಮನೆ ಒಳಗೆ ಕರೆಸಿ ಕೂರಿಸಿ ಮಾತಾಡಿಸಿ ಕಳಿಸುವಂಥ ಒಂದು ಸರಳ ಜನ. ಅವರು ಅಂಥ ದೊಡ್ಡ ಸ್ಟಾರ್ ಆದರೂ ಕೂಡ ಅವರ ಮನೆಯವರಿಗೆ ಯಾವುದೇ ಥರದ ಒಂದು ಗರ್ವ ಆಗಲಿ ಅಹಂ ಆಗಲಿ ಇರಲಿಲ್ಲ. ಅವರು ಎಲ್ಲ ಜನರನ್ನು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ಎಲ್ರಿಗೂ ಕೂಡ ಭಾಳ ಗೌರವಿಸ್ತಾ ಇದ್ರು. ಅದು ನಮ್ಗೆ ಖುಷಿ ಆಯಿತು. ಮತ್ತೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ, ನಾನು ಸದಾಶಿವ ಸ್ಟೇಷನ್ ಒಳಗಡೆ ಕೂತ್ಕೊಂಡಿದ್ದಾಗ ಅವರು
ಸ್ಟೇಷನ್ ಮುಂದೆ ಪಾಸ್ ಆಗ್ತಾಯಿದ್ರು ಅವರು ಮತ್ತು ಮೇಡಮ್ ಅವರು ಸಡನ್ನಾಗಿ ಇಳಿದು ಒಳಗಡೆ ಬಂದರು. ಅದು ನನಗೆ ಭಾಳ ಆಶ್ಚರ್ಯ ಆಯಿತು. ಬಂದು ನನಗೆ ಮಾತಾಡಿಸಿ ಇದು ಸದಾಶಿವ ಸ್ಟೇಷನ್ನು ನಮ್ಮ ಸ್ಟೇಷನ್ನು ಅಂಥೇಳಿ ಅವರು ಭಾಳ ಒಂದು ಖುಷಿಯಾಗಿ ಮಾತಾಡಿಸಿ ಹೋದರು. ಸೊ ಇವತ್ತು ಅವರು ನಮ್ಮ ಜೊತೆಯಲ್ಲಿಲ್ಲ. ಅವರಿದ್ದು ಇನ್ನೂ ಹಲವಾರು ಚಲನಚಿತ್ರಗಳನ್ನು ನಮಗೆಲ್ಲ ಕೊಡಬೇಕಾಗಿತ್ತು. ಆದರೆ ಏನು ಮಾಡೋದು, ದೇವರಾಟ. ಅದು ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಆದರೂ ಅವರು ಯಾವತ್ತೂ ನಮ್ಮ ಹೃದಯದಲ್ಲಿ ಚಿರಋಣಿಯಾಗಿರ್ತಾರೆ. ಯಾವತ್ತೂ ಅವರು ನಮ್ಮ ಹೃದಯದಲ್ಲಿ ಇರ್ತಾರೆ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮಾತನ್ನ ಮುಗಿಸ್ತೀನಿ.